ಶ್ರೀ ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕೆ 50 ಲಕ್ಷ ಬಿಡುಗಡೆ. ಹನೂರು ತಾಲೂಕು ನಾಯಕ ಸಮುದಾಯದಿಂದ ಅಭಿನಂದನೆ. ಚಾಮರಾಜನಗರ ಜಿಲ್ಲೆಯ ನಾಯಕ ಸಮುದಾಯದ 10 ವರ್ಷಗಳ ಬೇಡಿಕೆಯಾಗಿದ್ದ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿರುವುದಕ್ಕೆ ಹನೂರು ತಾಲೂಕು ನಾಯಕ ಸಮುದಾಯವು ಸರ್ಕಾರವನ್ನು ಅಭಿನಂದಿಸುತ್ತದೆ ಎಂದು ಉತ್ತೂರು ನಾಗರಾಜು ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಾಲ್ಮೀಕಿ ಪುತ್ಥಳಿ ಜೊತೆಗೆ ಶ್ರೀ ಭಗೀರಥ ಹಾಗೂ ಶ್ರೀ ಕನಕದಾಸರ ಪ್ರತಿಮೆ ನಿರ್ಮಾಣ ಮಾಡಲು ಸರ್ಕಾರ ಒಪ್ಪಿಗೆ ನೀಡಿ ತಲಾ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿರುವುದು ತುಂಬಾ ಸಂತಸ ತಂದಿದೆ ಎಂದರು. ಕಳೆದ ಅಕ್ಟೋಬರ್ 17ರಲ್ಲಿ ನಡೆದ ಸರ್ಕಾರಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಸಮುದಾಯ ಬಹಿಷ್ಕಾರ ಮಾಡಿ ಪ್ರತ್ಯೇಕವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿ ಜಿಲ್ಲಾಡಳಿತ ಭವನದ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರ ಹಾಗೂ ಜಿಲ್ಲಾಡಳಿತ ಗಮನ ಸೆಳೆದು 2 ತಿಂಗಳ ಗಡುವಿನಲ್ಲಿ ಪುತ್ಥಳಿ ನಿರ್ಮಾಣಕ್ಕೆ ಮನವಿ ಮಾಡಿಕೊಂಡಿದ್ದೆವು. ಇದು ನಮ್ಮ ಸಮುದಾಯದ ಹೋರಾಟಕ್ಕೆ ಸಂತ ಜಯವಾಗಿದೆ. ನಿಮ್ಮೆಲ್ಲರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಿಗಮಾರ ನಾಯಕ ಕೌದಳ್ಳಿ, ಬಂಡಳ್ಳಿ ಚಾಮರಾಜು, ನಾಗರಾಜು, ಕಳ್ಳಿದೊಡ್ಡಿ, ಮಹದೇವ ನಾಯಕ್, ಮಲ್ಲಪ್ಪ ನಾಯಕ್ ಹಾಜರಿದ್ದರು. ನಾವು ಬಂಡಳ್ಳಿ ನಾಗರಾಜು, ಗ್ರಾಮ ಪಂಚಾಯತಿ ಸದಸ್ಯರು ಬಂಡಳ್ಳಿ, ಸಿಂಗಮಾರ ನಾಯಕ ಕೌದಳ್ಳಿ, ಚಾಮರಾಜು ಬಂಡಳ್ಳಿ ಮಾತಾಡ್ಸಿ. ಈ ಒಂದು ಪತ್ರಿಕಾ ಗೋಷ್ಠಿಗೆ ಸೇರಿರತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆಗಳು ಹಾಗೂ ವೇದಿಕೆ ಮೇಲೆ ಇರುವಂಥ ನಮ್ಮ ಸಹಪಾಠಿಗಳಿಂದ ಅಭಿನಂದನೆಗಳು. ಈ ಒಂದು ಪತ್ರಿಕಾಗೋಷ್ಠಿ ನಮಗೆ ಮೊನ್ನೆ ತಾನೇ ವಾಲ್ಮೀಕಿ ಪುತ್ಥಳಿಗೆ ಒಂದು 50 ಲಕ್ಷ ರೂಪಾಯಿ ಅಮೌಂಟನ್ನು ಬಿಡುಗಡೆ ಮಾಡಿದಂಥ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ನಾವು ನಮ್ಮ ಇಡೀ ನಾಯಕ ಜನಾಂಗದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕಳೆದ 10 ವರ್ಷಗಳಿಂದ ವಾಲ್ಮೀಕಿ ಪುತ್ಥಳಿ ಜಿಲ್ಲಾಡಳಿತ ಭವನದಲ್ಲಿ ವಾಲ್ಮೀಕಿ ಪುತ್ಥಳಿ ಆಗಬೇಕಂತ ಹೇಳಿ ವಿವಿಧ ಸಂಘ ಸಂಸ್ಥೆಗಳು, ಕಟ್ಟಾಗಡಿ ಕಶ್ವ ಮನೆಯ ಯಜಮಾನರುಗಳು ಪ್ರತಿ ಹಳ್ಳಿಗಳಲ್ಲೂ ಈ ಒಂದು ನಮ್ಮ ಹೋರಾಟಕ್ಕೆ ಸಹಕರಿಸಿದಂಥ ಪ್ರತಿಫಲವಾಗಿ ಇವತ್ತು ವಾಲ್ಮೀಕಿ ಪುತ್ಥಳಿಗೋಸ್ಕರ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೂ ನಮ್ಮ ಒಂದು ನಾಯಕ ಜನಾಂಗದ 100 ತಾಲೂಕು ನಾಯಕ ಜನಾಂಗದ ಪರವಾಗಿ ಇವತ್ತು ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮುಂದೊಂದು ದಿನ ಪುತ್ಥಳಿ ನಿರ್ಮಾಣ ಆಗುವಂಥ ಒಂದು ಹಂತದಲ್ಲಿ ಜಿಲ್ಲಾಡಳಿತ ಇಲ್ಲಿವರೆಗೂ ಸಹಕರಿಸಿದಂಥ ಒಂದು ಜಿಲ್ಲಾಡಳಿತ ನಮಗೆ ಒಂದು ಜಾಗ ಸ್ಥಳಾವಕಾಶಗಳನ್ನು ಯಾವುದೇ ಗೊಂದಲ ಇಲ್ಲದೇ ಸ್ಥಳಾವಕಾಶ ಮಾಡಿಕೊಟ್ಟು ಒಂದು ಪುತ್ಥಳಿಗೆ ನಿರ್ಮಾಣಕ್ಕೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಇಡೀ ಒಂದು ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ಖುಷಿ ಪಡುವಂಥ ವಿಚಾರ, ನಾವು ವಾಲ್ಮೀಕಿ ಪುತ್ಥಳಿ ಹೋರಾಟ ಪ್ರತಿಫಲವಾಗಿ ಇನ್ನೂ 2 ಮಹನೀಯರ ಕನಕದಾಸರು ಮತ್ತು ಭಗೀರಥ 2 ಪುತ್ಥಳಿಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಇದು ಎಲ್ಲರೂ ಖುಷಿ ಪಡುವಂಥ ವಿಚಾರ. ನಾವು ಇದ್ರ ಬಗ್ಗೆ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ.